ಹಲೋ ಆಲ್ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ನಾನು ಶ್ವೇತಾ. ನಾನು ಇವತ್ತಿನ ವಿಡಿಯೋದಲ್ಲಿ ಒಂದು ಸಿಂಪಲ್ ಆಗಿ ಈ ಬ್ಯಾಂಗಲ್ನ ಹೇಗೆ ಮಾಡೋದು ಅಂತೇಳಿ ಸೀಕ್ವೆನ್ಸ್ನ ಬಳಸಿ ಮಾಡಿರುವಂತಹ ಒಂದು ಬ್ಯಾಂಗಲ್ ತುಂಬಾನೇ ಸಿಂಪಲ್ ಆಗಿ ಹಾಗೆ ಎಲಿಗೆಂಟ್ ಆಗಿದೆ. ಸೊ ಇದನ್ನ ಹೇಗೆ ಮಾಡಬೇಕು ಅಂತ ನಿಮಗೂ ಗೊತ್ತಾಗಬೇಕು ಅಂತಂದರೆ ನಾನು ಇವತ್ತು ಅಪ್ಲೋಡ್ ಮಾಡಿರೋ ವಿಡಿಯೋನ ಕೊನೆಯವರೆಗೂ ಮಿಸ್ ಮಾಡ್ತೀನಿ ನೋಡ್ರಿ. ತುಂಬ ಕಡಿಮೆ ಮೆಟೀರಿಯಲ್ನ ಬಳಸಿ ಈ ರೀತಿಯಾಗಿರುವಂತಹ ಒಂದು ಸೂಪರ್ ಆಗಿರುವಂತಹ ಬ್ಯಾಂಗಲ್ನ ಮಾಡ್ಬೋದು ಅಂತ ನಿಮಗೂ ಕೂಡ ಗೊತ್ತಾಗುತ್ತೆ. ಸೊ ನೀವು ಯಾರಾದರೂ ಮೊದಲನೇ ಸರಿ ನನ್ನ ಚಾನಲ್‌ನ ನೋಡ್ತಾ ಇದ್ದೀರಾ ಅಂತಂದರೆ ಪ್ಲೀಸ್ ನನ್ನ ಚಾನಲ್‌ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕೂಡ ಕಮೆಂಟ್ ಸೆಕ್ಷನಲ್ಲಿ ಮರಿಬೇಡಿ. ಸೊ ಫೈನಲ್ ಆಗಿ ಈ ರೀತಿಯಾಗಿರುವಂತಹ ಬ್ಯಾಂಗಲ್ ತುಂಬ ಕಡಿಮೆ ಅಮೌಂಟಲ್ಲಿ ಹಾಗೆ ನಮಗೆ ಬೇಕಾಗಿರೋ ಕಲರ್ಸಲ್ಲಿ ನಾವು ಮಾಡ್ಕೋಬೋದು. ಸೊ ಇದು ಯಾವುದು ಕೂಡ ಮಾರ್ಕೆಟ್‌ನಲ್ಲಿ ನಮಗೆ ಅಷ್ಟು ಈಸಿಯಾಗಿ ಅವೈಲಬಲ್ ಇರೋದಿಲ್ಲ. ಇದೆಲ್ಲವೂ ಕೂಡ ಕಸ್ಟಮೈಸ್ ಆಗಿರುತ್ತೆ. ಸೊ ನಮ್ಮ ಸ್ಯಾರಿಗೆ ಮ್ಯಾಚ್ ಆಗೋದಾಗಿರ್ಬೋದು, ಇಲ್ಲ ಡ್ರೆಸ್ಸಿಗೆ ಮ್ಯಾಚ್ ಆಗಿರೋದಾಗಿರ್ಬೋದು, ಇಲ್ಲ ಅಂತಂದರೆ ನಾವು ರೌಂಡ್ ಶೇಪ್ ಏನು ಯೂಸ್ ಮಾಡ್ತೀವಿ ಅದು ದೊಡ್ಡದು, ಚಿಕ್ಕದು ಎಲ್ಲವನ್ನು ಕೂಡ ನಮಗೆ ಹೇಗೆ ಬೇಕೋ ಹಾಗೆ ನಮ್ಮ ಟೇಸ್ಟಿಗೆ ತಕ್ಕನಾಗೆ ಮಾಡ್ಕೋಬೋದು. ಹಾಗೆ ಇದರಿಂದ ನೀವು ಬಿಸ್ನೆಸ್ ಕೂಡ ಮಾಡಿ ಅರ್ನ್ ಕೂಡ ಮಾಡ್ಬೋದು. ಸೊ ಹಾಗಾಗಿ ಈ ಒಂದು ಸಖತ್ತಾಗಿರೋ ಡೀಟೇಲ್ಸ್‌ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಸೊ ಮೊದಲನೇದಾಗಿ ಈ ರೀತಿಯಾಗಿರುವಂತಹ ಒಂದು ಚಿಕ್ಕ ಬ್ಯಾಂಗಲಿಗೆ ಅಂತಂದರೆ ಇದನ್ನ ಫೋರ್ ಕಟ್ ಅಂತ ಕರೀತಾರೆ. ಆ ಬ್ಯಾಂಗಲ್‌ಗೆ ಸಿಲ್ಕ್ ಥ್ರೆಡ್‌ನ ವ್ರಾಪ್ ಮಾಡ್ಕೊಂಡಿದ್ದೀನಿ. ವ್ರಾಪಿಂಗ್ ಬಗ್ಗೆ ಆಲ್ರೆಡಿ ಸುಮಾರಷ್ಟು ವಿಡಿಯೋಗಳಲ್ಲಿ ಹಾಕಿದ್ದೀನಿ. ಸೊ ಹೋಗಿ ನೀವು ಒಂದ್ಸರಿ ಚೆಕ್ ಮಾಡ್ಬೋದು. ವ್ರಾಪ್ ಆಗಿರುವಂಥ ಇದಕ್ಕೆ B700 ಗಮ್‌ನ ನಾನು ಯೂಸ್ ಮಾಡ್ತಾ ಇದ್ದೀನಿ. ಬಿಕಾಸ್ ಯಾಕಂದರೆ ಇದು ತುಂಬಾನೇ ಸ್ಟ್ರಾಂಗ್ ಆಗಿರುತ್ತೆ. ಹಾಗೆ ತುಂಬಾನೇ ಗಟ್ಟಿಯಾಗಿ ಅದು ಅಂಟ್ಕೊಳ್ಳುತ್ತೆ. ಸೊ ಹಾಗಾಗಿ ಈ ರೀತಿಯಾಗಿರುವಂಥ ಸೀಕ್ವೆನ್ಸ್ ನಿಮಗೆ ಪಕ್ಕದಲ್ಲೇ ಇರೋ ಹತ್ತಿರದಲ್ಲಿರೋ ಅಂಗಡಿಗಳಲ್ಲಿ ಸಿಗುವಂತಹ ಚಾನ್ಸಸ್ ಇರುತ್ತೆ. ಇಲ್ಲ ಅಂದರೆ ಆನ್ಲೈನಲ್ಲೂ ಕೂಡ ಸಿಗುತ್ತೆ. ಸೊ ನಿಮ್ಗೆ ಯಾರಿಗಾದ್ರೂ ಬೇಕಾಗಿದ್ದರೆ ಕಮೆಂಟ್ ಮಾಡಿ, ನಾನು ಅದ್ರದ್ದು ಲಿಂಕ್ ಕೂಡ ನಾನು ನಿಮ್ಗೆ ಕಳಿಸ್ಲಿಕ್ಕೆ ಟ್ರೈ ಮಾಡ್ತೀನಿ. ಸೊ ಈ ರೀತಿಯಾಗಿ ಈ ಬೇಸ್ ಏನಿದೆಯಲ್ಲ ಇದನ್ನ ನೀಟಾಗಿ ನಾವು ಸ್ಟಿಕ್ ಮಾಡ್ಕೋಬೇಕಾಗತ್ತೆ. ಸೊ ಇದರಲ್ಲಿ ಆಲ್ರೆಡಿ ಹೋಲ್ಸ್‌ನ ಕೊಟ್ಟಿರೋದ್ರಿಂದ ನಾವು ಮಿಡ್ಲಿಗೆ ಬೇಕಾಗಿರೋದನ್ನ ನೋಡಿ ಕೂಡ ಸ್ಟಿಕ್ ಮಾಡ್ಕೋಬೋದು. ಯಾವುದೇ ರೀತಿಯ ಪ್ರಾಬ್ಲಮ್ ಆಗೋದಿಲ್ಲ. ಸೊ ಈ ರೀತಿ ನೀವು ಸ್ಟಿಕ್ ಮಾಡ್ಕೋಬೇಕಾಗುತ್ತೆ. ನೀವು ಸ್ವಲ್ಪ ಲೆಂತಿ ಏನಾದರೂ ಸ್ಟೋನ್ಸ್‌ನ ಹಾಕ್ತಾ ಇದ್ದೀನಿ ಅಂತ ಅಂದರೆ ಅದಕ್ಕೆ ಸ್ವಲ್ಪ ಗ್ಯಾಪ್‌ನ ಕೊಟ್ಟು ನೀವು ಅದನ್ನ ಸ್ಟಿಕ್ ಮಾಡ್ಕೋಬೇಕಾಗುತ್ತೆ. ಸೊ ನಾನು ಇವಾಗ ಬರೀ ಆ ಸರ್ಕಲ್ ಏನಿದೆಯಲ್ಲ ಅದ್ರ ಒಳಗಡೆ ಎಷ್ಟು ಬೇಕೋ ಅಷ್ಟನ್ನೇ ಮಾತ್ರ ಸ್ಟೋನ್‌ನ ಹಾಕಿರೋದ್ರಿಂದ ನಾನು ಆದಷ್ಟು ಪಕ್ಕದಲ್ಲಿನೇ ನಾನು ಅದನ್ನ ಸ್ಟಿಕ್ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡಿದ್ದೀನಿ. Where did we go wrong? Fighting to belong, trying to make it seem like we're somebody else. Set the perfect frame of hide behind the makeup, like it's with the cost of losing yourself. Sit there all alone, wishing we were known, trying to find a home in the palm of our hand. Think it's time to wake up from the world we made up. Nowhere to turn, the night it began. A picture's only worth a couple thousand words, and that's the only thing it'll ever be. And when it's looking ಸೊ ಇವಾಗ ಒಂದು ಬ್ಯಾಂಗಲ್ ನೋಡಿ ಎಷ್ಟು ಕಂಪ್ಲೀಟ್ ಆಗಿದೆ. ಸೊ ಆ ಗೋಲ್ಡನ್ ಶೈನೇ ಕೂಡ ನಾವು ಹಾಗೆ ಹಾಕೋಬೋದು. ಹಾಗೇನೆ ತುಂಬಾನೇ ಚೆನ್ನಾಗಿದೆ. ಸೊ ಇವಾಗ ಇದೆರಡನ್ನೂ ಕೂಡ ಇವಾಗ ಕಂಪ್ಲೀಟ್‌ನ ಮಾಡಿದ್ದೀನಿ. ಸೊ ನೋಡ್ತಾ ಇರ್ಬೋದು ಫಿನಿಶಿಂಗ್ ಅಂತೂ ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇದೆ. ನೀವು ಇದಕ್ಕೆ ಯಾವುದೇ ರೀತಿಯ ಸ್ಟೋನ್ ವರ್ಕ್ ಮಾಡಿದ್ರೂ ಕೂಡ ಚೆನ್ನಾಗಿರುತ್ತೆ. ಅಂದರೆ ಬೇರೆ ಬೇರೆ ಶೇಪ್‌ದು ನಾನು ಆಲ್ರೆಡಿ ಶೇಪ್ ಬಗ್ಗೆನೂ ಕೂಡ ನಾನು ನಿಮಗೆ ಡೀಟೇಲ್ಡ್ ವಿಡಿಯೋನ ಮಾಡಿದ್ದೀನಿ. ಬೇಕಾದರೆ ಯಾವ್ಯಾವ ಶೇಪ್ಸ್ ಇರುತ್ತೆ ಸ್ಟೋನ್ಸಲ್ಲಿ ಮತ್ತು ಯಾವ್ಯಾವ್ದೆಲ್ಲ ಕಲೆಕ್ಷನ್ಸ್ ನನ್ನ ಹತ್ರ ಇದೆ, ಹಾಗೆ ಕಲರ್ಸ್ ಇದೆ ಅನ್ನೋದನ್ನು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಸೊ ಹೋಗಿ ಬೇಕಾದರೆ ಒಂದ್ಸರಿ ನೀವು ಚೆಕ್ ಮಾಡ್ಬೋದು. ಇಲ್ಲ ನಿಮ್ಗೇನಾದರೂ ಆರ್ಡರ್ ಮಾಡಬೇಕು ಅಂತ ಇದ್ದರೆ ನಾನು ಡಿಸ್ಕ್ರಿಪ್ಷನಲ್ಲಿ ನನ್ನ ಇನ್ಸ್ಟಾಗ್ರಾಮ್ ಲಿಂಕ್ ಕೂಡ ಕೊಟ್ಟಿದ್ದೀನಿ. ಹಾಗೆ ವಾಟ್ಸಪ್ದು ಕೂಡ ನನ್ನ ನಂಬರ್ನ ಹಾಕಿದ್ದೀನಿ. ಬೇಕಿದ್ರೆ ವಾಟ್ಸಪ್ ಆರ್ ಕಾಲ್ ಯಾವುದನ್ನು ಬೇಕಾದರೂ ಮಾಡ್ಬೋದು. ಸೊ ಗಿಫ್ಟಿಂಗ್ ಪರ್ಪಸ್ಗಾಗಿರ್ಬೋದು, ಇಲ್ಲ ಮದುವೆ, ಗೃಹ ಪ್ರವೇಶ ಈ ರೀತಿ ಯಾವುದೇ ರೀತಿಯಾಗಿರುವಂತಹ ನಿಮ್ಮ ಔಟ್ಫಿಟ್‌ಗೂ ಕೂಡ ಇಲ್ಲಿ ಬ್ಯಾಂಗಲ್ಸ್ ರೆಡಿ ಆಗುತ್ತೆ ಅಂತಲೇ ಹೇಳ್ತೀನಿ. ಇಲ್ಲ ಅಂತಾನೆ ನೀವು ರೆಫರೆನ್ಸ್ ಫೋಟೋ ಕೂಡ ಕಳಿಸ್ಬೋದು. ನಿಮ್ಮ ರೆಫರೆನ್ಸಿಗೆ ಹೇಗಿದೆ ಅದೇ ರೀತಿಯಾಗಿ ಕೂಡ ಮಾಡಿಕೊಡ್ಲಾಗುತ್ತೆ ಅಂತಲೂ ಹೇಳ್ಬೋದು. ಇದಂತೂ ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇತ್ತು. ಹಾಗೆ ಸಿಂಪಲ್ ಆಗಿತ್ತು.
ಮತ್ತು ಗೋಲ್ಡನ್ ಕಲರ್‌ಗೆ ಡ್ರೆಸ್‌ಗೆ ಮ್ಯಾಚ್ ಆಗುವಂತಹ ಬ್ಯಾಂಗಲ್ ಇದಾಗಿತ್ತು. ಹಾಗಾಗಿ ನಾನು ಆದಷ್ಟು ಲೈಟ್ ಆಗಿರುವಂತಹ ಕಲರ್ಸ್‌ನ ಯೂಸ್ ಮಾಡಿದ್ದೀನಿ. ಸೊ ಇದನ್ನು ಬೇಕಾದ್ರೆ ಕಂಪ್ಲೀಟ್ ಆದಮೇಲೆ ನಾನು ಹೇಗಿದೆ ಇದ್ರದ್ದು ಔಟ್‌ಲುಕ್ ಅಂತಲೂ ಕೂಡ ನೀವು ನೋಡ್ಬೋದು. ಸೊ ಪ್ಲೀಸ್ ಕೊನೆಯವರೆಗೂ ವಾಚ್ ಮಾಡಿ ನೋಡಿ. ಹಾಗೆ ನಿಮ್ಮ ಫ್ಯಾಮಿಲಿನಲ್ಲಿ ಯಾರಾದರೂ ಏನಾದರೂ ಬಿಸ್ನೆಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ, ತುಂಬ ಕಡಿಮೆ ಇನ್ವೆಸ್ಟ್‌ಮೆಂಟಲ್ಲಿ ಅಂತಂದರೆ ಅವ್ರಿಗೂ ಕೂಡ ಈ ವಿಡಿಯೋ ಹೆಲ್ಪ್ ಆಗುತ್ತೆ. ಬೇಕಿದ್ರೆ ಒಂದ್ಸರಿ ಅವ್ರಿಗೂ ಕೂಡ ಶೇರ್ ಮಾಡಿ. ನಾನು ಇದನ್ನು ಶುರು ಮಾಡಿದ್ದು ಬರೀ ₹1000 ಸೊ ಬಿಕಾಸ್ ನನಗೆ ಕಲೀಲಿಕ್ಕೆ ಅಂತ ಹೇಳಿ ನಾನು ಕೂಡ ಶುರು ಮಾಡಿದೆ. ಬಟ್ ಅದು ಕ್ಲಿಕ್ ಆಯಿತು. ಯಾಕೆ ಅಂತಂದರೆ ಅದು ನಾವು ಹೇಗೆ ಮಾಡ್ತೀವಿ, ನಾವು ಹೇಗೆ ಪ್ರಾಕ್ಟೀಸ್ ಇರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ನೀವು ಕೂಡ ಕಡಿಮೆ ಅಮೌಂಟ್‌ನ ಇನ್ವೆಸ್ಟ್ ಮಾಡಿ ನಿಮ್ಮದೇ ಆಗಿರುವಂತಹ ಒಂದು ಚಿಕ್ಕ ಬಿಸ್ನೆಸ್‌ನ ಕೂಡ ಶುರು ಮಾಡ್ಕೋಬೋದು. ಹೌಸ್ ವೈಫ್ಸ್ ಆಗಿರ್ಬೋದು, ಇಲ್ಲ ಅಂತಂದರೆ ಸ್ಟೂಡೆಂಟ್ಸ್ ಆಗಿರ್ಬೋದು, ಇಲ್ಲ ನಿಮ್ಗೆ ಏನಾದರೂ ಹೊಸದಾಗಿ ಮಾಡಬೇಕು ಅನ್ನೋದಕ್ಕೆ ಇಂಟ್ರೆಸ್ಟ್ ಇರೋರ್ಗಾಗಿರ್ಬೋದು. ಸೊ ಅವ್ರಿಗೆಲ್ರಿಗೂ ಕೂಡ ತುಂಬಾ ವರ್ಕ್ ಆಗುತ್ತೆ ಅಂತ ಹೇಳ್ತೀನಿ. ಸೊ ಇವಾಗ ಆಲ್ಮೋಸ್ಟ್ ನಾನು ಎಲ್ಲದನ್ನು ಕೂಡ ನೀಟಾಗಿ ನಾನು ಅದನ್ನು ಸ್ಟಿಕ್ ಮಾಡ್ಕೊತಾ ಇದ್ದೀನಿ. ಸೊ ಯಾವುದೇ ಒಂದು ಕೆಲಸ ಆದರೂ ನಮಗೆ ಇನ್ಸ್ಟೆಂಟಾಗಿ ರಿಸಲ್ಟ್ ಸಿಗುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡೋದು ಮತ್ತು ಇನ್ಸ್ಟೆಂಟಾಗಿ ರಿಸಲ್ಟ್ ಸಿಗೋದು ಕೂಡ ತುಂಬಾ ಅಪರೂಪ ಆಗುತ್ತೆ. ಸೊ ಅದಕ್ಕೆ ಅದರದ್ದೇ ಆದಂಥ ಒಂದು ಟೈಮ್‌ನ ತಗೊಳುತ್ತೆ. ಸೊ ನಿಮ್ಮ ಬಿಸ್ನೆಸ್‌ನ ಯಾರೋ ಪ್ರಮೋಟ್ ಮಾಡೋದಿಲ್ಲ. ನೀವು ವರ್ಕ್ ಅನ್ನೋದು ನಿಮ್ಮ ಬಿಸ್ನೆಸ್‌ನ ಪ್ರಮೋಟ್ ಮಾಡಬೇಕು. ಆ ರೀತಿಯಾಗಿ ನೀವು ಮಾಡಿದ್ರೆ ತುಂಬ ಬೇಗನೆ ನೀವು ಅದನ್ನ ಏನು ಹೇಳ್ತಾರೆ ಅದರಲ್ಲಿ ಸಕ್ಸಸ್ ಆಗ್ಬೋದು. ನಾನು ಕೂಡ ವರ್ಕ್ ಮಾಡಿಕೊಂಡೇ ಈ ಬಿಸ್ನೆಸ್‌ನ ಶುರು ಮಾಡಿದ್ದೀನಿ. ಬಿಕಾಸ್ ಏಕೆಂದರೆ ಯಾವಾಗಲೂ ಒಂದ್ಸರಿ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ ನನಗೆ ಎಷ್ಟಾಗುತ್ತೆ ಅಷ್ಟನ್ನು ನಾನು ಆ ಬಿಸ್ನೆಸ್‌ನ ತಗೊಂಡು ನಾನು ಅದನ್ನು ನನ್ನ ಕೈಲಾಗಿದ್ದನ್ನ ನಾನು ಮಾಡ್ತಾಯಿದ್ದೀನಿ. ಬಿಕಾಸ್ ವರ್ಕ್ ಮ್ಯಾನೇಜ್ ಮಾಡೋದಾಗಿರ್ಬೋದು, ಮಕ್ಕಳನ್ನ ಸ್ಕೂಲಿಗೆ ಕಳಿಸೋದು ಎಲ್ಲ ಕೂಡ ಬಿಸಿ ಮಧ್ಯೆ ನಾನು ಈ ಕೆಲಸನ ಮಾಡ್ಕೊತಾ ಇದ್ದೀನಿ. ಸೊ ಅದೇ ಆರ್ಡರ್ಸ್‌ನ ತಗೊಂಡಾಗ ಆ ಟೈಮಲ್ಲಿ ಬರುವಂಥ ಆರ್ಡರ್ಸ್‌ನೇ ನಾನು ನಿಮಗೆ ವೀಡಿಯೋಸ್‌ನ ಮಾಡಿ ಶೂಟ್ ಮಾಡಿ ಹಾಕ್ತಿದ್ದೀನಿ. ಇದು ಯಾರಿಗಾದ್ರೂ ಒಬ್ರಿಗಾದ್ರೂ ಯೂಸ್ ಆದರೆ ಅದಕ್ಕಿಂತ ದೊಡ್ಡ ಖುಷಿ ಬೇರೆ ಏನಿರುತ್ತೆ ಅಲ್ವಾ? ಸೊ ಹಾಗಾಗಿ. ಸೊ ಇವಾಗ ಫೈನಲಾಗಿ ಬ್ಯಾಂಗಲ್ಸ್ ರೆಡಿಯಾಗಿದೆ. ನೋಡ್ತಾ ಇರ್ಬೋದು ನೀವು ಹೇಗೆ ಕಾಣಿಸ್ತಾ ಇದೆ ಅಂತಲೂ ಕೂಡ. ಸೊ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡೋದು ಮರಿಬೇಡಿ. ಹಾಗೆ ಶೇರ್ ಮಾಡಿ, ಕಮೆಂಟ್ ಮಾಡಿ. ಇದ್ರ ಬಗ್ಗೆ ಇನ್ನೂ ತುಂಬ ಡೀಟೇಲ್ಸ್ ಬೇಕಂದರೂ ಕಮೆಂಟ್ ಸೆಕ್ಷನ್ಗೆ ತಿಳಿಸಿ. ಥ್ಯಾಂಕ್ ಯು ಆಲ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.